ಹರೇ ಶ್ರೀನಿವಾಸ BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವರ್ಣಗೌರಿ ದೇವಿಗೆ ಹತ್ತಿಯಿಂದ ಮಾಡುವ ಆಭರಣಗಳನ್ನು ತೋರಿಸ್ತೀನಿ. ಮೊದಲಿಗೆ ನಾನು ಹತ್ತಿಯಿಂದ ಮಾಂಗಲ್ಯ ಮಾಡೋದನ್ನು ತೋರಿಸ್ತೀನಿ. ಹತ್ತಿ ಚೆನ್ನಾಗಿ ಕಾಳು ತೆಕ್ಕೊಂಡ್ಬಿಡ್ಬೇಕು. ಕಾಳು ತೆಕ್ಕೊಂಡು ಒಂದು ಸ್ವಲ್ಪ ಕೂಡ ಕಸರು ಇರಲಾರ್ದಂಗೆ ಕ್ಲೀನಾಗಿ ತೆಕ್ಕೋಬೇಕು. ಫಸ್ಟ್ ಈ ಥರ ಹಿಂಗೆ ಎಳ್ಕೋಬೇಕು. ಬಲಗೈಯಿಂದ ಎಳ್ಕೋಬೇಕು. ಎಡಗೈಯಲ್ಲಿ ಎಷ್ಟೊಂದು ಹತ್ತಿ ಇಟ್ಕೋಬೇಕು. ಈ ಥರ ತೆಗಿತಾ ಇರಬೇಕು ಹತ್ತಿ. ಈ ಥರ ಉದ್ದ ಬರುತ್ತದೆ. ಆಮೇಲೆ ಇದನ್ನು ಚೆನ್ನಾಗಿ ಒಸಿಬೇಕಾದ್ರೆ ಈ ಥರ ಇಟ್ಟು ತಿಕ್ಕಬೇಕು. ಈ ಥರ ಇದು ದಾರ, ವಸ್ತ್ರ ಮಾಂಗಲ್ಯಕ್ಕೆ ದಾರ. ಇದು ಅರಿಶಿನ ದಾರ ಮಾಡೋದಿದು. ನೈಸಾಗಿ ತಿಕ್ತಾನೆ ಇರಬೇಕು. ಈ ಥರ ಬರುತ್ತೆ. ಇದಕ್ಕೆ ನಾವು ಅರಿಶಿನ ಹಾಲು ಹಚ್ಚಿ ಇದನ್ನ ಇನ್ನೊಂದು ಸರಿ ತಿಕ್ಕಿ ಬಿಡಬೇಕೆಲ್ಲ. ಅರಿಶಿನ ದಾರ ಮಾಡ್ಕೋಬೇಕು. ಹಾಲಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಡ್ಬೇಕು. ಕೆಲವೊಬ್ಬರು ನೀರು ಬಳಸ್ತಾರೆ, ಮಡಿ ನೀರು. ಹಾಲು ಹಾಕಿದರೆ ಯಾವುದು ದೋಷ ಇರಲ್ಲ. ಹಾಗಾಗಿ ನಾನು ಹಾಲು ಅರಿಶಿನ ಹಾಕಿದ್ದೀನಿ. ಚೆನ್ನಾಗಿ ತಿಕ್ಕಿ ಬಿಡ್ಬೇಕು ಇದನ್ನು ಹಾಲು ಅರಿಶಿನ ಹಾಕಿ. ದಾರಕ್ಕೆ ಕೂಡ ಮಾಡ್ಬೋದು ಅರಿಶಿನ ಹಚ್ಚಿ. ಇದು ಹತ್ತಿಯಿಂದ ಭಾಳ ಶ್ರೇಷ್ಠ ಅಂಥೇಳಿ ನಾನು ಇದು ದಾರ ಕೂಡ ನಾನು ಹತ್ತಿಯಿಂದನೇ ಹೊಸ್ಕೊಂಡಿದ್ದೀನಿ. ಈ ಥರ ದಾರ ಮಾಡ್ಕೋಬೇಕಿದು. ಇದಕ್ಕೆ ಮಾಂಗಲ್ಯದ ಬಟ್ಟು ಮಾಡೋದು ತೋರಿಸ್ತೀನಿ. ಒಂದಿಷ್ಟು ಹತ್ತಿ ತೊಗೋಬೇಕಿದು. ತೊಗೊಂಡು ಇಲ್ಲಿ ಕೆಳಗಡೆ ದಪ್ಪ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಚುಂಗು ಬರುತ್ತೆ. ಇದು ಈ ಥರ ಹಿಂಗೆ ತಿರ್ಸ್ಕೋಬೇಕು. ಹಿಂಗೆ ಇದೇ ಥರ ಎರಡು ಮಾಡಿಟ್ಕೋಬೇಕು. ಇದು ಮಾಂಗಲ್ಯದ ಬಟ್ಟು. ಇದು ಈ ಥರ ಇವನ್ನು ಇದಕ್ಕೆ ದಾರಕ್ಕೆ ಫೋಲ್ಡ್ ಮಾಡಬೇಕು. ಇದು ತೊಗೊಂಡು ಈ ಥರ ಈ ದಾರಗಳ ಈ ಥರ ಜಾಯಿಂಟ್ ಮಾಡಬೇಕು. ಇದನ್ನು ಜಾಯಿಂಟ್ ಮಾಡಿ ಹಿಂಗೆ ತಿರ್ಸ್ಬೇಕು. ಈ ಥರ ಎರಡು ಈ ಥರ ಮಾಡಿ ಇದು ಮುಂದೆ ಒಂದು ಕಡೆ ಒಂದು ಸ್ವಲ್ಪ ಚುಂಗ ಜಾಸ್ತಿ ಮಾಡ್ಕೋಬೇಕಿದು. ಇದನ್ನು ಈ ಥರ ತಿರ್ಸಿ ಇದನ್ನು ತಿರ್ಸ್ಬೇಕು. ಇದು ಮಂಗಲದ ಬಟ್ಟು ಇವೆರಡು. ಇದು ರೆಡಿ ಮಾಡಿರೋದು ತೋರಿಸ್ತೀನಿ. ಈ ಥರ ಇದು ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ ಹಚ್ಚಬೇಕು. ಇದು ಮಾಂಗಲ್ಯ. ನೆಕ್ಸ್ಟು ಬಳೆ ಮಾಡೋದು ತೋರಿಸ್ತೀನಿ. ಇದು ಕೂಡ ಹಾಗೆ ನೈಸಾಗಿ ಎಳ್ಕೋಬೇಕು. ಬಳೆಗಾದರೆ ನೈಸಾಗಿ ಎಳ್ಕೋಬೇಕಿದು. ಈ ಥರ ಇಷ್ಟಾದರೆ ಸಾಕು ಬಂದು ಬಳೆಗೆ. ಇದನ್ನು ಕೂಡ ನೈಸಾಗಿ ಈ ಥರ ತಿಕ್ಕಬೇಕು. ಈ ಥರ ತಿಕ್ಕಿದ್ಮೇಲೆ ಇದನ್ನು ಜಾಯಿಂಟ್ ಮಾಡಬೇಕಿದೆ. ಈ ಥರ ಜಾಯಿಂಟ್ ಮಾಡಿ ಇದು ಬಳೆ ಆದಂಗೆ ಆಗುತ್ತೆ ನೋಡ್ರಿ, ರೌಂಡಾಗಿ ಬಳೆ. ಇದಕ್ಕೆ ನಾವು ಕಲರ್ ಹಚ್ಬೋದು. ಹಸಿರು ಕಲರ್ ನಮ್ಗೆ ಯಾವ ಬಳೆ ಬೇಕು, ಯಾವ ಕಲರ್ ಬೇಕು ಅದನ್ನು ಕಲರ್ ಹಚ್ಚಬೇಕು. ಇದು ಗೌರಿಗೆಲ್ಲ ಹಸಿರು ಹಚ್ಚಿದರೆ ತುಂಬ ಶ್ರೇಷ್ಠ, ಹಸಿರು ಬಳೆ ಗೌರಿಗೆ. ಹಾಗಾಗಿ ನಾನು ಇಲ್ಲಿ ಹಸಿರು ಬಣ್ಣ ಕಲಿಸ್ಕೊಂಡಿದ್ದೀನಿ. ನಾನು ಹಾಲಿಗೆ ಇದು ಫುಡ್ ಕಲರ್ ಬರುತ್ತೆ, ಇದು ಗ್ರೀನ್ ಕಲರ್. ಇದನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಊದಿನ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿಯಿಂದ ಹಿಂದಲ್ಗಡೆದು ತೊಗೊಂಡು ಹಚ್ಚಬೇಕು. ಇದು ಈ ಥರ ಇಟ್ಕೊಂಡು ಕಡ್ಡಿಯಿಂದ
ಕಲರ್ ಹಚ್ಚಬೇಕಿದೆ ಈ ಥರ. ನೈಸಾಗಿ ಹಚ್ಕೊಂಡು ಬರಬೇಕು ಸಣ್ಣಗೆ, ಅಂದರೆ ಚೆನ್ನಾಗಿ ಬರುತ್ತೆ. ಹಸಿರು ಚುಕ್ಕೆ ಬಳೆ ಕಾಣಂಗೆ ಕಾಣಿಸುತ್ತೆ ಇದು. ಈ ಥರ ಕಡ್ಡಿ ಸಹಾಯದಿಂದ ಮಾಡಬೇಕು ಈ ಥರ. ಈ ಥರ ಕಾಣಿಸುತ್ತದೆ. ನೈಸಾಗಿ ಹತ್ರನೇ ಡಾಟ್ ಇಟ್ಕೊತ ಬರಬೇಕು ಈ ಥರ. ಸ್ವಲ್ಪ ಪ್ರೆಸರ್ ಹಾಕಿ ತಿಕ್ಬೇಕಿದು, ಅಂದರೆ ಚೆನ್ನಾಗಿ ಬರುತ್ತೆ ಇದು. ಚುಕ್ಕೆ ಬಳೆ, ಹಸಿರು ಚುಕ್ಕೆ ಬಳೆ ಕಾಣಂಗೆ ಕಾಣಿಸುತ್ತಿದ್ದು. ಈ ಥರ ಇವನ್ನು ನಾನು ಈ ಥರ 5 ಬಳೆ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಐದು ಹಸಿರು ಗಾಜಿನ ಬಳೆ ಇದ್ದಂಗೆ ಈ ಥರ ಕಲರ್ ಹಚ್ಚಿದ್ದೀನಿಲ್ಲ, ಹಸಿರು ಕಲರ್. 1 2 3 4 ಇದು 5. ಇವು 5 ಬಳೆ, ಗಾಜಿನ ಬಳೆ. 5 ಹಸಿರು ಗಾಜಿನ ಬಳೆ ಗೌರಿ ದೇವಿಗೆ. ನೆಕ್ಸ್ಟ್ ಕಾಲುಂಗುರ ಮಾಡೋದು ತೋರಿಸ್ತೀನಿ. ಅವು ಸಣ್ಣ ಸಣ್ಣವಾದರೆ ಸಾಕು ಕಾಲುಂಗುರ. ಇಷ್ಟೇ ಹತ್ತಿ ತೊಗೋಬೇಕು. ಇದನ್ನು ಅದೇ ಸೇಮ್ ಪ್ರೊಸೀಜರ್. ಈ ಥರ ಹಿಂಗೆ ತಿಕ್ಕಬೇಕು. ತಿಕ್ಕಿ ಇದನ್ನು ಜಾಯಿಂಟ್ ಮಾಡಿಬಿಡ್ಬೇಕು ಅಷ್ಟೇ. ಇದು ಕಾಲುಂಗುರ. ಇಂಥವು ನಾನು 4 ಕಾಲುಂಗುರ ಮಾಡಿದ್ದೀನಿ. ಈ ಥರ ಸಣ್ಣ ಸಣ್ಣವು ಕಾಲುಂಗುರ. ಇವು ಈ ಕಡೆ 2 ಆ ಕಡೆ 2 ಅಮ್ಮಗೆ, ಗೌರಿ ಅಮ್ಮನಿಗೆ ಕಾಲುಂಗುರಗಳು 4. ನೆಕ್ಸ್ಟು ಉಂಗುರ ಮಾಡಿದ್ದೀನಿ. ಕೈಗೆ ಉಂಗುರ ಹಾಕೋದಲ್ಲ, ಇದೊಂದು ಸ್ವಲ್ಪ ದಪ್ಪ ಮಾಡಿದರೆ ಚೆನ್ನಾಗಿರುತ್ತೆ ಉಂಗುರ. ಇಷ್ಟು ದಪ್ಪ, ಇಷ್ಟು ಇರಲಿ. ಈ ಥರ ದಪ್ಪ ಇದ್ದು ಇದನ್ನು ಸೇಮ್ ಈ ಥರ ತಿಕ್ಕಿ ಇದನ್ನೆರಡು ಜಾಯಿಂಟ್ ಮಾಡೋದು ಈ ಥರ. ಇದು ಉಂಗುರ. ಇದಕ್ಕೆ ಕಲರ್ ಹಚ್ಚಿದ್ದೀನಿ ನಾನು ಉಂಗುರಕ್ಕೆ. ಈ ಥರ ಆ ಕಡೆ ಈ ಕಡೆ ಅರಿಶಿನ ಕಲರ್, ಸೆಂಟ್ರ್ನಲ್ಲಿ ಗ್ರೀನ್ ಕಲರ್ ಹಚ್ಚಿದ್ದೀನಿ, ಮ್ಯಾಚಿಂಗ್ ಇರಲಿ ಅಂಥೇಳಿ. ಉಂಗುರ ಬಳೆ ಅಂಥೇಳಿ ಈ ಥರ ಮಾಡಿದ್ದೀನಿ. ಇದು ಉಂಗುರ. ಇದು ನೆಕ್ಸ್ಟ್ ಪೆಂಡೆ ವಸ್ತ್ರ. ಅಮ್ಮನಿಗೆ ಪೆಂಡೆ ವಸ್ತ್ರ ಭಾಳ ಶ್ರೇಷ್ಠ ಅಂತೆ. ಅದು ಕೂಡ 16 ಸುತ್ತು ಪೆಂಡೆ ವಸ್ತ್ರ ಮಾಡಬೇಕು. ಸೇಮ್ ಪ್ರೊಸೀಜರ್ ಇದೇ ಥರನ ಹತ್ತಿ ಎಳ್ಕೋಬೇಕು. ಇದಷ್ಟು ಇದನ್ನು ಸಾಫ್ಟಾಗಿ ಈ ಥರ ತಿಕ್ಕಬೇಕಿದು. ಇದೇ ಥರ ಏನಿಲ್ಲ, ಪೆಂಡೆ ವಸ್ತ್ರ ಅಂದರೆ ಇಷ್ಟೇ. ಈ ಥರ ತಿಕ್ಕಿ ಸೇಮ್ ಅದನ್ನು 16 ಫೋಲ್ಡ್ ಮಾಡಬೇಕು. ಇದೇ ಥರ ಇಲ್ಲಿ ನಾನು ಮಾಡಿದ್ದೀನಿ. ಇದು ಪೆಂಡೆ ವಸ್ತ್ರ 16 ಸುತ್ತು ಸುತ್ತಿದ್ದೀನಿ ಈ ಥರ. ಇದು ಈ ಥರ ಇದು ಸುತ್ತೋದು ಹೇಗಂತಂದರೆ, ಹೀಗೆ ಹಿಡ್ಕೊಂಡು 5 ಬೆರಳಿಗಾಗಷ್ಟು ಸ್ವಲ್ಪ ಬಿಡಬೇಕು. ಇಲ್ಲಿವರೆಗೆ ಬಂದರೆ 1 2 3 4 ಇದೇ ಥರ 16 ಸುತ್ತು ಸುತ್ತಿದ್ದೀನಿ ನಾನು. ಇದು ಗೌರಿ ಅಮ್ಮನಿಗೆ ಭಾಳ ಶ್ರೇಷ್ಠ. ಇದಕ್ಕೆ ಪೆಂಡೆ ವಸ್ತ್ರ ಅಂತಾರೆ. ನೆಕ್ಸ್ಟ್ ಗೆಜ್ಜೆ ವಸ್ತ್ರ ಮಾಡೋದು ತೋರಿಸ್ತೀನಿ. ಗೆಜ್ಜೆ ವಸ್ತ್ರಿಗೆ ಇದು ಸ್ವಲ್ಪ ದಪ್ಪ ಇರಬೇಕು. ದಪ್ಪ ಇದ್ದರೆ ಅವು ಚೆನ್ನಾಗಿ ಬರ್ತೈತೆ, ಅದು ಮುತ್ತು ಬಂದಂಗೆ ಬರ್ತವೆ. ಈ ಥರ ದೊಡ್ಡ ಚೆನ್ನಾಗಿ ಬರ್ತವೆ. ಅದು ನೈಸ್ ಮಾಡಿಬಿಟ್ರೆ ಅಷ್ಟು ಇದು ಬರಲ್ಲ. ಇದು ಸ್ವಲ್ಪ ದಪ್ಪನೇ ಇರಬೇಕು. ಇದನ್ನು ಮಾಡಿ ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ತಿಕ್ಕಬೇಕು. ಲೈಟಾಗಿ ಈ ಥರ ಮಾಡ್ಕೊಂಡು ಇದಕ್ಕೆ ನಾನು ಅರಿಶಿನ ಕುಂಕುಮ 2 ಮಿಕ್ಸ್ ಮಾಡಿದ್ದೀನಿ ಗೆಜ್ಜೆ ವಸ್ತ್ರಕ್ಕೆ. ನಾಗಪ್ಪಗಾದರೆ ಬರೀ ಅರಿಶಿನದ ಮಾಡಬೇಕು. ಗೌರಿಗೆಲ್ಲ ಅರಿಶಿನ ಕುಂಕುಮ 2 ಹಾಕಿ ಈ ಥರ ಮೇಲೆದೊಂದು ಈ ಥರ ಇಟ್ಕೋಬೇಕು. ಇದು ಮಾಮೂಲು ಮಾಡೋದು. ಇದು ಗೆಜ್ಜೆ ವಸ್ತ್ರ ಎಲ್ಲರೂ ಮಾಡೋದು ತೋರಿಸ್ತಿದ್ದೀನಿ. ಈ ಥರ ಸ್ವಲ್ಪ ದಪ್ಪ ಗುಂಡಿದ್ರೆ ಒಂಥರ ಮುತ್ತು ಪೋಣಿಸ್ದಂಗೆ ಆಗುತ್ತೆ. ಈ ಥರ ಚೆನ್ನಾಗಿ ಕಾಣಿಸುತ್ತೆ.
ಇದು ಗೆಜ್ಜೆ ವಸ್ತ್ರ ಇದು ಮಾಡಿ. ಇದು ಕೂಡ ಅಷ್ಟೇ ನಾವು 16 ಸುತ್ತು ಸುತ್ತಿದ್ದೀನಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಕೂಡ ಗೆಜ್ಜೆ ವಸ್ತ್ರ ಕೂಡ 16 ಸುತ್ತು ಇದೇ ಥರ ಕೈಗೆ ಹಾಕ್ಕೊಂಡು ಮಾಡೋದು. 16 ಸುತ್ತು ಸುತ್ತಿದ್ದೀನಿ. ಗೆಜ್ಜೆ ವಸ್ತ್ರ ಪೆಂಡೆ ವಸ್ತ್ರ ಎರಡು 16 ಸುತ್ತು. ಇದು ಅರ್ಶಿನ ಗೌರಿಗೆ ಹಾಕೋದಿದು. ನೆಕ್ಸ್ಟ್ ಇದೇ ಗೆಜ್ಜೆ ವಸ್ತ್ರನೇ ನಾನು ನೈಸ್ ಮಾಡೋದು ತೋರಿಸ್ತೀನಿ. ಇದು ಸಂಪ್ರದಾಯವಾಗಿ ಇರೋದಕ್ಕೆ ಈ ಥರ ದಪ್ಪ ಇರೋದು. ಈಗ ನೈಸಾಗಿ ಫ್ಯಾನ್ಸಿ ಕಾಣಬೇಕಂತಂದರೆ ಇದೇ ಥರ ಇದನ್ನು ನೈಸಾಗಿ ಮಾಡ್ಕೊಂಡು ಊದಿನ ಕಡ್ಡಿಯಿಂದನೇ ಇದೇ ಅರಿಶಿನ ಕುಂಕುಮ ಹಾಕಿರ್ತಾರಲ್ಲ ಈ ಥರ ಮಾಡಬೇಕು. ಕಡ್ಡಿಯಿಂದ ಮಾಡಬೇಕಿದು, ಅಂದರೆ ಚೆನ್ನಾಗಿ ಮುತ್ತು ಬಂದಂಗೆ ಬರ್ತವೆ ಇವು. ಯಾಕೆ ಗೆಜ್ಜೆ ವಸ್ತ್ರ ಎಲ್ಲ ಆಭರಣಗಳೆಲ್ಲ ಹತ್ತಿಯಿಂದ ಯಾಕಂತಂದರೆ ಗೌರಿಗೆ ಹತ್ತಿ ಬಹಳ ಶ್ರೇಷ್ಠ ಅಂತೆ. ಹಾಗಾಗಿ ಎಷ್ಟು ನಾವು ಬಂಗಾರ ಒಡವೆ ವಸ್ತ್ರ ವಜ್ರ ವೈಡೂರ ಹಾಕಿದರೂ ಕೂಡ ಅಮ್ಮನಿಗೆ ಗೌರಿ ಹತ್ತಿದು ಮಾತ್ರ ಆಕಿಗೆ ಬಹಳ ಶ್ರೇಷ್ಠ ಅಂತೆ, ಭಾಳ ಇಷ್ಟವಾಗಿರೋದಂತ. ಹಾಗಾಗಿ ನಾವು ಬಂಗಾರ ವಸ್ತ್ರ ನೆಕ್ಲೇಸ್ ಆಗಲಿ ಸರಗಳಾಗಲಿ ಎಲ್ಲ ಹಾಕ್ತೀವಿ, ಆದ್ರೂ ಅಮ್ಮನಿಗೆ ಇದೇ ಭಾಳ ಪ್ರಿಯವಾದದ್ದಂತೆ. ಹಾಗಾಗಿ ಹತ್ತಿಯಿಂದನೇ ನಾವು ಎಷ್ಟು ಆಭರಣಗಳು ಮಾಡ್ತೀವಿ ಅಷ್ಟು ಅಮ್ಮ ಖುಷಿ ಪಡ್ತಾರಂತೆ. ಈಗ ನಾವು ಬಂಗಾರ ವಸ್ತ್ರಗಳಾದರೆ ಆಭರಣಗಳಾದರೆ ನಾವು ಪೂಜೆ ಆದ ತಕ್ಷಣ ತಗೊಂಡು ಬಿಡ್ತೀವಿ. ಇದನ್ನು ಈ ಹತ್ತಿದಾದರೆ ಹಂಗೆ ನದಿಗೆ ಕಳ್ಸೋಕ್ಕೆ ಕೂಡ ಬರುತ್ತೆ. ಅಮ್ಮನ ಜೊತೆಗೆ ಎಲ್ಲ ಮಾಂಗಲ್ಯ ಆಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಬಳೆ ಆಗಿರ್ಬೋದು, ಇವೆಲ್ಲ ಹತ್ತಿಯಿಂದ ಮಾಡಿರ್ತೀವಲ್ಲ, ಸಂಪೂರ್ಣವಾಗಿ ಅಮ್ಮನಿಗೆ ಅರ್ಪಿತವಾಗುತ್ತೆ. ಹಾಗಾಗಿ ಹತ್ತಿಯಿಂದ ಮಾಡಿದ್ದು ತುಂಬ ಶ್ರೇಷ್ಠ. ಈ ಥರ ಮುತ್ತು ಬಂದಂಗೆ ಬರುತ್ತೆ, ಚಿಕ್ಕ ಚಿಕ್ಕದಾಗಿದ್ದು. ಇದು ಕಡ್ಡಿಯಿಂದ ಮಾಡಿರೋದು, ಇದು ಗೆಜ್ಜೆ ವಸ್ತ್ರ. ನೆಕ್ಸ್ಟ್ ಕಿವಿ ಓಲೆ ಮಾಡೋದು ತೋರಿಸ್ತೀನಿ. ಇಂಥ ಹತ್ತಿ ತೊಗೋಬೇಕು. ಇದು ಈ ಥರ ಸ್ವಲ್ಪ ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡ್ಕೊಂಡು ಮೇಲೆ ಒಂದು ಈ ಥರ ತಿರ್ಸ್ಬಿಡ್ಬೇಕು. ಎಷ್ಟೇ ಇದೆ ಹಿಂಗೆ ತಿರಿಸಿ ಇದಕ್ಕೆ ನಾವು ಕಲರ್ ಹಚ್ಚಬೇಕಿಲ್ಲಿ. ಇದು ಜುಮ್ಕಿ ಟೈಪ್ ಇದೆ. ಈ ಥರ ಬರುತ್ತಿದೆ ಜುಮ್ಕಿ. ಇಲ್ಲಿ ಕೆಳಗಡೆ ನಾವು ಕಲರ್ ಹಚ್ಚಬೇಕಿಲ್ಲಿ. ನಾನಿಲ್ಲಿ ಹಚ್ಚಿದ್ದೀನಿ, ಹಸಿರು ಬಳೆ ಮಾಡಿದ್ದೀನಿ. ಈಗ ಹಸಿರು ಚುಕ್ಕೆ ಇಟ್ಟು ರೌಂಡಲ್ಲಿ ನಾನು ಆರೆಂಜ್ ಕಲರ್ ಹಚ್ಚಿದ್ದೀನಿ. ಇವು ಕಿವಿ ಜುಮ್ಕಿ. ಇವು ಈ ಥರ ಇದು. ಆಮೇಲೆ ನೆಕ್ಸ್ಟ್ ನಾನು ಹರಳಿನ ಬೆಂಡಲಿ ಮಾಡಿದ್ದೀನಿ. ಹರಳಿನ ಬೆಂಡಲಿ ಹೇಗೆ ಮಾಡೋದಂದರೆ ಅದು ಸೇಮ್ ಇದೇ ಥರ ರೌಂಡ್ ಮಾಡ್ಕೊಂಡು ಇದು ಸೆಂಟ್ರ್ನಲ್ಲಿ ತಿರ್ಸ್ಕೋಬೇಕಿದು. ಅದು ಮೇಲ್ಗಡೆ ತಿರ್ಸ್ಕೋಬೇಕು ಜುಮ್ಕಿ ಆದರೆ. ಇದಾದರೆ ಸೆಂಟ್ರ್ನಲ್ಲಿ ಇದು ಹತ್ತಿ ನಡುಕಲ್ಲಿ ಬೆಂಡಲಿ ಥರ ಮಾಡ್ಕೋಬೇಕು. ಇದನ್ನು ಈ ಥರ ಬರುತ್ತದೆ. ಇದು ಕೆಳಗಡೆ ಕಡ್ಡಿ. ಇದು ಬೆಂಡಾಲಿ. ಇದಕ್ಕೆ ಇದನ್ನು ಕೂಡ ನಾನು ಕಲರ್ ಹಚ್ಚಿದ್ದೀನಿ. ಇದು ಹರಳಿನ ಬೆಂಡಾಲಿ. ಹಸಿರ್ದು ಬಳೆ ಆಯಿತು, ಹಸಿರ್ದು ಉಂಗುರ ಆಯಿತು. ಈಗ ಹಸಿರ್ದು ಬೆಂಡಾಲಿ, ಹರಳಿನ ಬೆಂಡಾಲಿ. ಇದು ಮೊದಲು ತೋರಿಸಿದ್ದು ಜುಮ್ಕಿ, ಇದು ಬೆಂಡಾಲಿ. ನೆಕ್ಸ್ಟ್ ಮುಕ್ಪಟ್ಟು ಮಾಡೋದನ್ನು ತೋರಿಸ್ತೀನಿ ನಾನು. ಇದು ಸ್ವಲ್ಪ ತೊಗೋಬೇಕು, ಮುಕ್ಪಟ್ಟು ಚಿಕ್ಕದಾಗಿರುತ್ತಲ್ಲ, ಇಷ್ಟು ತಗೊಂಡು ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಥ್ರೆಡ್ ಥರ ತಿರ್ಸ್ಬೇಕು ಈ ಥರ ನೈಸಾಗಿ. ಇದು ಮುಕ್ಪಟ್ಟಿದು. ಇದಕ್ಕೊಂದು ಡಾಟ್ ಇಟ್ಬಿಡ್ಬೇಕು. ಯಾವುದಾದ್ರೂ ಕೆಂಪು ಮುಕ್ಪಟ್ಟು ತುಂಬ ಶ್ರೇಷ್ಠ, ಹಾಗಾಗಿ ಇದಕ್ಕೆ ಒಂದು ಡಾಟ್ ಇಟ್ಬಿಡೋಣ ಕೆಂಪುದಲ್ಲಿ. ವಜ್ರದ ಹರಳು ಶ್ರೇಷ್ಠ ಗೌರಿಗೆ. ಇದು ಬೆಳೆದಿರೋದಕ್ಕೋಸ್ಕರ ನಾನು ಇಲ್ಲಿ ಕೆಂಪು ಮುಕ್ಪಟ್ಟು ಇಟ್ಟಿದ್ದೀನಿ. ಈ ಥರ ಡಾಟ್ ಇಟ್ಟಿದ್ದೀನಿ. ಇದು
ಮೂಗುತಿ ಈ ಥರ ಬರುತ್ತೆ ಮೂಗುತಿ. ವೀಕ್ಷಕರೇ, ಇಷ್ಟೆಲ್ಲ ನಾನು ಗೌರಿ ದೇವಿಗೆ ಮಾಡಿದ್ದೀನಿ. ಮಾಂಗಲ್ಯ, ಮಾಂಗಲ್ಯ, ಕಿವಿ ಓಲೆ, ಇದು ಜುಮ್ಕಿ, ಇದು ಕಾಲುಂಗುರ 4, ಇದು ಮೂಗುತಿ, ಇದು ಕೈ ಉಂಗುರ, ಇದು ಕಲರ್ ಹಚ್ಚಿದ್ದೀನಿ ಇದಕ್ಕೂ ಕೂಡ. ಇದು 5 ಬಳೆ, ಇವು ಹಸಿರು ಗಾಜಿನ ಬಳೆಗಳಿವು. ಇದು ಪೆಂಡೆ ವಸ್ತ್ರ, ಇದು ಗೆಜ್ಜೆ ವಸ್ತ್ರ. ಇಷ್ಟು ಅಮ್ಮನಿಗೆ ಆಭರಣಗಳು ಮಾಡಿದ್ದೀನಿ. ತಮಗಿಷ್ಟ ಆದರೆ ಲೈಕ್ ಕೊಡಿ. ನಮಸ್ಕಾರ. ಹರೇ ಶ್ರೀನಿವಾಸ್.